ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವರ ಕೃಪೆಯಿಂದ, ದೇವರ ಮಹಿಮೆಯಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ದೇವಜನರೇ, ಇಂದಿನ ವಚನ, ಯೆಹೋವನೇ ನನ್ನ ಮೇಲೆ ಕರುಣೆ ತೋರು. ವಚನ ಕೀರ್ತನೆ 31, 9, 10. ಯೆಹೋವನೇ ನನ್ನ ಮೇಲೆ ಕರುಣೆ ತೋರು, ನಾನು ಸಂಕಟದಲ್ಲಿದ್ದೇನೆ. ದುಃಖದಿಂದ ನನ್ನ ಕಣ್ಣು, ನನ್ನ ಆತ್ಮ ಮತ್ತು ನನ್ನ ದೇಹ ಕುಂದುತ್ತಿವೆ. ನನ್ನ ಜೀವನವು ದುಃಖದಿಂದ ಕರಗುತ್ತಿದೆ. ನನ್ನ ವರ್ಷಗಳು ನಿಟ್ಟುಸಿರುಗಳಿಂದ ಕಳೆಯುತ್ತಿವೆ. ನನ್ನ ಶಕ್ತಿ ನನ್ನ ದೋಷದ ಕಾರಣದಿಂದ ಕುಂದಿದೆ. ನನ್ನ ಎಲುಬುಗಳು ಕರಗುತ್ತಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ನೋಡುವ ಈ ವಚನದಲ್ಲಿ ದಾವೀದನು ತನ್ನ ಜೀವನದ ಅತ್ಯಂತ ಕಷ್ಟದ ಸಮಯವನ್ನು ವ್ಯಕ್ತಪಡಿಸುತ್ತಾನೆ. ಆತನು ದೇವರ ಮುಂದೆ ತನ್ನ ನೋವು, ದುಃಖ ಮತ್ತು ಬಲಹೀನತೆಯನ್ನು ಮುಚ್ಚದೆ ಹೇಳುತ್ತಾನೆ. ನಮ್ಮ ಜೀವನದಲ್ಲಿಯೂ ಸಮಸ್ಯೆಗಳು, ನೋವುಗಳು, ಒತ್ತಡಗಳು ಬರುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ದೇವರ ಬಳಿ ಹೇಗೆ ಹೋಗಬೇಕು ಎಂಬುದನ್ನು ಈ ವಚನವು ನಮಗೆ ತಿಳಿಸಿಕೊಡುತ್ತದೆ. ಈ ವಚನದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನು ಗಮನಿಸಬಹುದು. ಮೊದಲನೆಯದು, ಸಂಕಟದ ಸಮಯದಲ್ಲಿ ದೇವರನ್ನು ಕರೆದಿಡುವುದು. ದಾವೀದನು ಯೆಹೋವನೇ ನನ್ನ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥಿಸುತ್ತಾನೆ. ಅವನಿಗೆ ನೋವು ಇದೆ, ಆದರೆ ಆತನು ದೇವರನ್ನು ಬಿಟ್ಟು ಬಿಡುವುದಿಲ್ಲ. ನಮ್ಮ ಜೀವನದಲ್ಲಿಯೂ ಸಮಸ್ಯೆಗಳು ಬಂದಾಗ ನಾವು ದೇವರಿಂದ ದೂರವಾಗಬಾರದು. ಬದಲಿಗೆ ಅದೇ ಸಮಯದಲ್ಲಿ ದೇವರನ್ನು ಇನ್ನಷ್ಟು ಹತ್ತಿರವಾಗಿಸಿಕೊಳ್ಳಬೇಕು. ಅಂದರೆ ನಾವು ಹತ್ತಿರವಾಗಬೇಕು. ಎರಡನೆಯದು, ನಮ್ಮ ನೋವನ್ನು ದೇವರ ಮುಂದೆ ಪ್ರಾಮಾಣಿಕವಾಗಿ ಹೇಳುವುದು. ನಾವು ಎಷ್ಟು ಜನ ಇವತ್ತಿನ ದಿನ ಈ ಕೆಲಸವನ್ನು ಮಾಡುತ್ತಿದ್ದೇವೆ ಮಿತ್ರರೇ? ನಮ್ಮ ಚಿಂತೆಗಳು, ನಮ್ಮ ಸಂಕಟಗಳು ನಮ್ಮನ್ನು ಆ ಸಮಯದಲ್ಲಿ ದೇವರಿಂದ ದೂರ ಮಾಡಿಬಿಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋವಿನ ಸಮಯದಲ್ಲೂ ನೀನು ದೇವರಿಗೆ ಹತ್ತಿರವಾಗು ಅಂತ. ಸೊ ಹಾಗೆ ನಾವು ನಮ್ಮ ಹೃದಯವನ್ನು ದೇವರ ಕಡೆಗೆ ನೋವಿನ ಸಂದರ್ಭದಲ್ಲೂ ಎತ್ತೋಣ. ದಾವೀದನು ತನ್ನ ದುಃಖವನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಕಣ್ಣು, ಆತ್ಮ, ದೇಹ ಎಲ್ಲವೂ ಕುಂದುತ್ತಿವೆ ಎಂದು. ಇದು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅದೇನೆಂದರೆ, ದೇವರ ಮುಂದೆ ನಿಜವಾಗಿರಿ. ನಿಮ್ಮ ನೋವನ್ನು ಮರೆಮಾಚಬೇಡಿ. ದೇವರು ನಮ್ಮ ಹೃದಯವನ್ನು ತಿಳಿದಿದ್ದಾನೆ. ಆದ್ದರಿಂದ ನಾವು ನೇರವಾಗಿ ನಮ್ಮ ನೋವನ್ನು ದೇವರಲ್ಲಿ ಹೇಳಬಹುದು. ಆದರೆ ಮನುಷ್ಯರ ಮುಂದೆ ಹೇಳಿದರೆ ಏನಾಗುತ್ತೆ ಎನ್ನುವುದು ನಿಮಗೆಲ್ಲ ಬಹುಶಃ ಅನುಭವಕ್ಕೆ ಬಂದಿರಬಹುದು. ಮೂರನೆಯದು, ಪಾಪ ಮತ್ತು ಅದರ ಪರಿಣಾಮಗಳನ್ನು ಅರಿತುಕೊಳ್ಳುವುದು. ದಾವೀದನು ನನ್ನ ದೋಷದ ಕಾರಣದಿಂದ ನನ್ನ ಶಕ್ತಿ ಕುಂದಿದೆ ಎಂದು ಹೇಳುತ್ತಾನೆ. ಇದು ನಮಗೆ ಏನನ್ನು ತೋರಿಸುತ್ತದೆ ಮಿತ್ರರೇ? ಪಾಪವು ನಮ್ಮ ಆತ್ಮೀಯ ಶಕ್ತಿಯನ್ನು ಕುಂದಿಸುತ್ತದೆ ಎಂದು ಹೇಳುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ, ದೇವರು ಕ್ಷಮಿಸುವ ದೇವರು. ನಾವು ಪಶ್ಚಾತ್ತಾಪ ಪಟ್ಟರೆ ದೇವರು ನಮ್ಮನ್ನು ಪುನಃ ಬಲಪಡಿಸುತ್ತಾನೆ. ಹಾಗಾದರೆ ಇದನ್ನು ಜೀವನಕ್ಕೆ ನಾವು ಹೇಗೆ ಅನ್ವಯಿಸಿಕೊಳ್ಳಬೇಕು? ದೇವಜನರೇ, ಈ ವಚನದಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ, ಸಂಕಟದಲ್ಲಿ ದೇವರನ್ನು ಕರೆಯಿರಿ, ದೇವರ ಮುಂದೆ ಪ್ರಾಮಾಣಿಕವಾಗಿರಿ, ಪಾಪದಿಂದ ತಿರುಗಿ ದೇವರತ್ತ ಬನ್ನಿ. ಹಾಗೆ ಕೊನೆಯಲ್ಲಿ ದಾವೀದನ ಮಾತುಗಳು ನಮಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತವೆ. ಅದೇನೆಂದರೆ, ನಮ್ಮ ಜೀವನದಲ್ಲಿ ನೋವು ಮತ್ತು ಸಂಕಟಗಳು ಬಂದರೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಯಾರೇ ಕೈ ಬಿಟ್ಟರು ದೇವಜನರೇ, ದೇವರು ಮಾತ್ರ ನಮ್ಮ ಕೈ ಬಿಡುವುದಿಲ್ಲ. ನಾವು ಅವನನ್ನು ಕರೆದಾಗ ಆತನು ಕೇಳುತ್ತಾನೆ, ಕರುಣೆ ತೋರಿಸುತ್ತಾನೆ ಮತ್ತು ನಮ್ಮನ್ನು ಬಲಪಡಿಸುತ್ತಾನೆ. ಹಾಗೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯ ಸ್ವರ್ಗೀಯ ತಂದೆಯೇ, ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಸಂಕಟಗಳಲ್ಲಿ ನೀನು ನಮ್ಮ ಜೊತೆ ಇರುವುದಕ್ಕೆ ಧನ್ಯವಾದಗಳು. ನಾವು ದುಃಖದಲ್ಲಿರುವಾಗ ನಿನ್ನನ್ನು ಕರೆದಿಡಲು ನಮಗೆ ಸಹಾಯ ಮಾಡು. ನಮ್ಮ ಪಾಪಗಳನ್ನು ಕ್ಷಮಿಸು ಮತ್ತು ನಮ್ಮನ್ನು ಶುದ್ಧರನ್ನಾಗಿ ಮಾಡು. ನಮ್ಮ ಹೃದಯಗಳಿಗೆ ಶಾಂತಿ ಕೊಡು ಮತ್ತು
ನಮಗೆ ಹೊಸ ಬಲವನ್ನು ನೀಡು. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಡೆಯಲು ನಮಗೆ ಸಹಾಯ ಮಾಡು. ನನ್ನ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನನ್ನ ಒಬ್ಬರೇ ಒಡೆಯರು, ರಕ್ಷಕರು, ಕರ್ತರು, ದೇವರು, ತಂದೆಯೂ ಆದ ಪ್ರಿಯ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ.